ಮಹರ್ಷಿಗಳು ನಮ್ಮನ್ನು ಕರೆಯಲು ಕಾರಣ? ಧನ್ಯನಾದೆ, ಧನ್ಯನಾದೆ. ಈಗ ನನ್ನ ಜನ್ಮ ಸಾರ್ಥಕವಾಯಿತು. ತ್ರಿಮೂರ್ತಿಗಳನ್ನು ಏಕಕಾಲದಲ್ಲಿ ಕಾಣುವ ಸೌಭಾಗ್ಯ ನನ್ನದು. ನನ್ನ ಕಣ್ಣುಗಳು ಇದ್ದದ್ದಕ್ಕೂ ಸಾರ್ಥಕವಾಯಿತು. ಕೋಲ ಮಹರ್ಷಿ, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ. ಬೇಕಾದ ವರವನ್ನು ಕೇಳು. ನೀವು ತ್ರಿಮೂರ್ತಿಗಳು ಈ ಮಹಾರಣ್ಯಪುರದಲ್ಲಿ ನೆಲೆಸುವಿರೆಂದು ವರವನ್ನು ಕರುಣಿಸಿ. ಲೋಕ ಕಲ್ಯಾಣಕ್ಕಾಗಿ ಕಾಲ ಧರ್ಮಗಳು ಸಮಯ ಬಂದಾಗ ನಾವಿಲ್ಲೇ ನೆಲೆಸುತ್ತೇವೆ. ಕಾಲಾನಂತರ ಸರ್ವಮಂಗಳೆ ಮೂಕಾಂಬಿಕೆಯಾಗಿ ಇಲ್ಲೇ ನೆಲೆಸುತ್ತಾಳೆ. ಮುಂದೆ ಈ ಮಹಾಕ್ಷೇತ್ರವು ನಿಮ್ಮ ಹೆಸರಿನಿಂದಲೇ ಪ್ರಸಿದ್ಧಿಯಾಗುವುದು. ತಥಾಸ್ತು. ಗುರುದೇವ, ನಾನು ಶಕ್ತಿಹೀನ. ನನಗೆ ಶಕ್ತಿ ಬರಲು ಏನು ಮಾಡಬೇಕು? ದಾನವರಾಜನ ಮಗನಾದ ಕಮ್ಮಾಸುರ, ನಿನಗೆ ಮಂತ್ರೋಪದೇಶ ನೀಡುತ್ತೇನೆ. ನೀನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡು. ಆಗಲಿ ಗುರುದೇವ, ನಿಮ್ಮ ಇಚ್ಛೆಯಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡುತ್ತೇನೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಕಮ್ಮಾಸುರ, ಕಮ್ಮಾಸುರ, ಪಿತಾಮಹ ಬ್ರಹ್ಮದೇವ, ನಿಮ್ಮನ್ನು ಕಂಡು ನನ್ನ ಜನ್ಮ ಸಾರ್ಥಕವಾಯಿತು. ಕಮ್ಮಾಸುರ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಘೋರ ತಪಸ್ಸಿಗೆ ಕಾರಣವೇನು? ವಿಧಾತ, ನಿನಗೆ ತಿಳಿಯದೇನಿದೆ? ನಾನು ಪಡೆದು ಬಂದಿರುವುದು ಅಣುವಿನಷ್ಟು. ಈಗ ನಾನು ಪಡೆಯಬೇಕಾದದ್ದು ಪರ್ವತದಷ್ಟು. ನನ್ನ ಬೇಡಿಕೆಯನ್ನು ಈಡೇರಿಸಲು ದಯಾಮಯನಾದ ನೀನು ತಾನೇ ಸಮರ್ಥನು. ಅದೇನು ಬರಬೇಕೆಂದು ಕೇಳು ಕಮ್ಮಾಸುರ. ಬ್ರಹ್ಮದೇವ, ಸುರಾಸುರರಿಂದಲೂ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ಪಶು ಪಕ್ಷಿ ಪ್ರಾಣಿಗಳಿಂದಲೂ ಅಷ್ಟೇ ಏಕೆ ಯಾವ ಒಬ್ಬ ಪುರುಷ ಸಿಂಹನಿಂದಲೂ ಮರಣವೇ ಬಾರದಂತೆ ವರವನ್ನು ಅನುಗ್ರಹಿಸುತ್ತಂತೆ. ತಥಾಸ್ತು. ಧನ್ಯನಾದ ತಂದೆ, ಧನ್ಯನಾದ. ಮಂತ್ರಿಗಳೇ, ಈ ರಾಜ್ಯವನ್ನು ಆಳುವ ಭೂಪ ನಮ್ಮ ಕಮ್ಮಾಸುರ ಬ್ರಹ್ಮನಿಂದ ವರ ಪಡೆದು ಈ ಅರಮನೆಗೆ ಪ್ರವೇಶಿಸುತ್ತಿದ್ದಾನೆ. ನಾನೇ ಕಮ್ಮಾಸುರ. ಯಮನನ್ನು ಗೆದ್ದೆ, ಎದ್ದೆ, ಮೇಲಕ್ಕೆ ಗೆದ್ದೆ. ಬ್ರಹ್ಮ ಮುನಿಯಲಿ, ಶಿವನು ಕೆರಳಲಿ, ನನಗೆ ಭಯವಿಲ್ಲ. ಅರಿಯೇ ಬಂದರೂ ನಡುಗಲೇಬೇಕು, ಅವನಿಗೂ ಎದರಲ್ಲ. ಗುರು ಶುಕ್ಲಾಚಾರ್ಯರಿಗೆ ನಮೋ ನಮಃ. ನಿಮ್ಮ ಉಪದೇಶದಂತೆ ಬ್ರಹ್ಮದೇವನನ್ನು ಭೂಮಿಗೆ ಬರುವಂತೆ ಮಾಡಿ ವರವನ್ನು ಪಡೆದುಕೊಂಡು ಬಂದಿರುವೆ. ಈಗ ನಮ್ಮನ್ನು ಗೆಲ್ಲುವುದು ಇರಲಿ, ಎದರಿಸಿ ನಿಲ್ಲುವವರು ಯಾರೂ ಇಲ್ಲ ಗುರುದೇವ. ಆನಂದ, ಮಹದಾನಂದ. ಕಮ್ಮಾಸುರ, ಈಗ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಕ್ಕ
ಸಿಕ್ಕಂತಾಯಿತು. ಏನು ನನ್ನ ತಂದೆಯ ಆತ್ಮಕ್ಕೆ ಶಾಂತಿಗೆ ಏನು ಹೇಳ್ತೀವಿ ಗುರುದೇವ? ಕುಮಾರ ಕಮ್ಮಾಸುರ ಒಂದೆಡೆ ವೃದ್ಧಾಪ್ಯ, ಮತ್ತೊಂದೆಡೆ ಮಗನ ಚಿಂತೆ. ಅಹೋರಾತ್ರಿ ರಾಜ್ಯದ ಬಗ್ಗೆ ಚಿಂತಿಸುತ್ತಾ ಕಣ್ಣು ಮುಚ್ಚಿದರು ನಿನ್ನ ತಂದೆ. ಕೆಲ ವಿಲಂಕಿ ನನ್ನ ತಂದೆಯ ಆಯಸ್ಸನ್ನು ಸ್ವಲ್ಪ ಹೆಚ್ಚಿಸಿಬಿಟ್ಟರೆ ಏನಾಗುತ್ತಿತ್ತೋ? ಕಮ್ಮಾಸುರ, ಸಮಾಧಾನವಾಗಿರು. ಆಗಿತ್ತು ಆಗಿ ಹೋಯಿತು. ಇನ್ನು ಮುಂದೆ ನಡೆಯಬೇಕಾದದ್ದನ್ನು ಯೋಚಿಸು. ಶುಕ್ಲಾಚಾರ್ಯರೇ, ಇನ್ನು ನೀವೇ ತಾನೇ ನನಗೆ ಮಾರ್ಗದರ್ಶಿಗಳು. ಹೋಗು ಕಮ್ಮಾಸುರ, ಈಗ ವಿಶ್ರಾಂತಿಯನ್ನು ಪಡೆದುಕೋ. ಕಮ್ಮಾಸುರ, ಕಮ್ಮಾಸುರ, ಏಳು, ಎದ್ದೇಳು. ಯಾರು? ನಾನು ರಾಹುದೇವ. ರಾಹುದೇವನಿಗೆ ನಮೋ ನಮಃ. ಕಮ್ಮಾಸುರ, ಗಾಢ ನಿದ್ರೆಯಲ್ಲಿ ಮಲಗಿರುವೆಯ? ಇದಕ್ಕೆ ಏನು ಕಠೋರ ತಪಸ್ಸು ಮಾಡಿ ವರ ಪಡೆದು ಬಂದಿರುವುದು? ಏಕೆ ರಾಹುದೇವ, ಏನಾಯಿತು? ಏನಾದರೂ ಆಗುವ ಮುನ್ನವೇ ಎಚ್ಚರಿಸಲು ಬಂದಿರುವೆ ಕುಮಾರ. ನಿಮ್ಮವರಿಗೆ ಆಗಿರುವ ಅನ್ಯಾಯ ತಿಳಿಯದೆ ನಿನಗಿಂತ ಬಲಶಾಲಿಗಳು ಭೂಮಿಗೆ ಬಿದ್ದರು, ಧೈರ್ಯವಂತರು ದಿಕ್ಕಾಪಾಲಾದರು, ಸಿಡಿದೆದ್ದವರು ಸೋತು ಸತ್ತರು. ಯಾರಿಂದ? ಅಯ್ಯೋ ಮುಕ್ತ ಕಮ್ಮಾಸುರ, ನಮ್ಮ ವೈರಿಗಳಾದ ಆ ದೇವತೆಗಳಿಂದ. ಅಸುರರ ಅಂತ್ಯವೇ ಅವರ ಗುರಿ. ಕ್ಷೀರಸಾಗರದಲ್ಲಿ ಅಮೃತ ವಿಷಯಕ್ಕಾಗಿ ನಾನು ಈ ರೂಪವನ್ನು ತಾಳಬೇಕಾಯಿತು. ಆದ್ದರಿಂದ ದೇವಾನುದೇವತೆಗಳ ಅಂತ್ಯವೇ ನಮ್ಮ ಗುರಿಯಾಗಿರಬೇಕು. ಅವರು ನಮ್ಮನ್ನು ಸಂಹರಿಸುವ ಬದಲು ನಾವು ಅವರನ್ನು ಸಂಹರಿಸಬೇಕು. ಸಿದ್ಧನಾಗು. ಸಾಕು ಈ ಅರಮನೆ, ಸಾಕು ಈ ಸುಖದ ವೈಭೋಗ. ನಡೆ ನಡೆ. ನಾರಾಯಣ ನಾರಾಯಣ. ಏನು ಕಮ್ಮಾಸುರ? ನಾರದರೆ, ದೇವತೆಗಳನ್ನು ಶಕ್ತಿಹೀನರನ್ನಾಗಿಸಲು ಏನು ಮಾಡಬೇಕು? ನಾರಾಯಣ ನಾರಾಯಣ. ಋಷಿಮುನಿಗಳು ಮಾಡುವ ಯಜ್ಞವನ್ನು ಭಂಗಗೊಳಿಸಿದರೆ ದೇವತೆಗಳು ಶಕ್ತಿಹೀನರಾಗುವರು. ಅಲೇ ನಾರದರೆ, ಅಲೇ, ಹಾಗೆ ಮಾಡುತ್ತೇನೆ. ಗುರು ಶುಕ್ಲಾಚಾರ್ಯರೇ, ಗುರುದೇವ, ಇನ್ನು ನಾವು ಸುಮ್ಮನಿರಬಾರದು. ಈ ದೇವತೆಗಳನ್ನು ಸದೆ ಬಡಿಯಬೇಕು. ನಿಲ್ಲು ಕಮ್ಮಾಸುರ, ಆತುರ ಪಡಬೇಡ. ಆವೇಶಂ ಮರಣ ಮಾರ್ಗಂ. ಏಕೆ ಗುರುದೇವ? ಕಮ್ಮಾಸುರ, ಅಸುರರು ಅವಿವೇಕಿಗಳು, ಅಲ್ಪಮತಿಗಳು, ದುರಹಂಕಾರಿಗಳು. ಅದಕ್ಕೆ ಅವರ ಅಂತ್ಯವನ್ನು ಅವರೇ ಕಂಡುಕೊಂಡರು. ಯಾವ ಪುರುಷನಿಂದಲೂ ಮರಣವೇ ಬಾರದಂತೆ ವರ ಪಡೆದು ಬಂದರೆ ಮರಣವನ್ನೇ ಗೆದ್ದಂತಾಯಿತೆ. ಹೆಣ್ಣಿನಿಂದ ಮರಣ ಬಂದರೆ ಏನು ಮಾಡುವೆ? ಪುರುಷರೇ ನನ್ನೆದುರು ನಿಲ್ಲಲು ನಡುಗುವಾಗ ಗುರುದೇವ, ಹೆಣ್ಣಿನಿಂದ ಮರಣವೇ? ಏನಾಯಿತು ನಿಮ್ಮ ಬುದ್ಧಿಗೆ?
ಕಮ್ಮಾಸುರನೇ, ನಿನಗಿಂತ ಬುದ್ಧಿಶಾಲಿಯಾಗಿ ವರ ಪಡೆದಿರುವ ಹಿರಣ್ಯಕಶಿಪು, ಅವನಿಗಿಂತ ಹೆಚ್ಚಿನ ವರ ಪಡೆದ ತಾರಕಾಕ್ಷ, ಇವರೆಲ್ಲ ಏನಾದರೂ ದೇವತೆಗಳಿಂದ ಮೃತರಾದರು. ಕೋಲ ಮಹರ್ಷಿಯ ಆಶ್ರಮವನ್ನು ಆಕ್ರಮಿಸಿ ಋಷಿ ಮುನಿಗಳನ್ನು ನಿರಾಶ್ರಿತರನ್ನಾಗಿ ಮಾಡಿ ಅವರ ಶಾಪಕ್ಕೆ ನೀನು ಗುರಿಯಾಗಿರುವೆ. ಅವರು ಈಗ ನಿನ್ನ ಅಂತ್ಯಕ್ಕಾಗಿ ಜಗನ್ಮಾತೆಯ ಮೊರೆ ಹೋಗಿದ್ದಾರೆ. ಆದ್ದರಿಂದ ನಮ್ಮ ಆರಾಧ್ಯ ದೇವ ಮೃತ್ಯುಂಜಯನನ್ನು ಕುರಿತು ಘೋರ ತಪಸ್ಸನ್ನು ಮಾಡು. ಆತನನ್ನು ಕಂಡೊಡನೆ ಮೃತ್ಯುವೇ ಬಾರದಂತೆ ವರವನ್ನು ಕೇಳು. ಆತನು ಕರುಣಿಸುವನು. ಹೋಗು ಹೋಗು, ಈಗಲೇ ತಪಸ್ಸನ್ನಾಚರಿಸು. ಆಗಲಿ ಗುರು ಶುಕ್ಲಾಚಾರ್ಯರೇ, ಆಗಲಿ. ಈಗಲೇ ಹೋಗುವೆ. ಮೃತ್ಯುಂಜಯನನ್ನು ಕುರಿತು ಘೋರ ತಪಸ್ಸು ಮಾಡುವೆ. ನಾರದರೆ ನಾರದರೆ, ನಾರಾಯಣ ನಾರಾಯಣ. ಏನು ಇಂದ್ರ, ಏನಾಯಿತು? ನಾರದರೆ, ಎಲ್ಲವನ್ನೂ ಬಲ್ಲ ನೀವು ಏನೂ ತಿಳಿಯದಂತೆ ಮಾತನಾಡುತ್ತಿರುವಿರಿ. ಆ ಕಮ್ಮಾಸುರ ಶಿವನನ್ನು ಕುರಿತು ಘೋರ ತಪಸ್ಸನ್ನು ಮಾಡುತ್ತಿದ್ದಾನೆ. ಇದರಿಂದ ಆತಂಕವಾಗುತ್ತಿದೆ ನಾರದರೆ. ನಾರಾಯಣ ನಾರಾಯಣ. ಇಂದ್ರ, ನೀನು ಪ್ರವಾಹದಲ್ಲಿ ಮುಳುಗುವಾಗ ಎಚ್ಚರವಾಗುವೆ. ಚಿಂತಿಸದಿರು ಇಂದ್ರ. ನಾವೆಲ್ಲರೂ ಸೇರಿ ಆ ಜಗದಾಂಬೆಯನ್ನು ಪ್ರಾರ್ಥಿಸೋಣ. ಆ ಜಗನ್ಮಾತೆ ನಮ್ಮೆಲ್ಲರನ್ನು ಉದ್ಧರಿಸುತ್ತಾಳೆ. ಬನ್ನಿ. ಕಾಪಾಡು ಜಗದಂಬೆ, ಕಾಪಾಡು. ಜಗನ್ಮಾತೆಗೆ ನಮೋ ನಮಃ. ಇದೇನಿದು? ದೇವಾನುದೇವತೆಗಳು ನನ್ನ ಬಳಿ ಬರಲು ಕಾರಣ? ನಾರಾಯಣ ನಾರಾಯಣ. ನಿನಗೆ ತಿಳಿಯದ್ದೇನಿದೆ ಜಗನ್ಮಾತೆ? ಆ ಲೋಕಕಂಟಕನಾದ ಕಮ್ಮಾಸುರನ ಅಟ್ಟಹಾಸ ಮಿತಿಮೀರಿದೆ. ಈಗ ಅವನು ಶಿವನನ್ನು ಕುರಿತು ಘೋರ ತಪಸ್ಸನ್ನಾಚರಿಸುತ್ತಿದ್ದಾನೆ. ಈ ಇಂದ್ರ ನಿನ್ನ ಬಳಿ ಹೇಗೆ ಬೇಡಬೇಕೋ ಏನು ಕೇಳಬೇಕೋ ಎಂದು ತಿಳಿಯದೆ ಮೂಕನಾಗಿ ಹೋಗಿದ್ದಾನೆ. ಅರ್ಥವಾಯಿತು ನಾರದರೆ. ಓಂ ನಮಃ ಶಿವಾಯ. 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 ಓಂ ನಮಃ ಕಮ್ಮಾಸುರ. ತಂದೆ ಪರಮೇಶ್ವರ, ನಿನ್ನನ್ನು ನೋಡಿ ನನ್ನ ಜನ್ಮ ಪಾವನವಾಯಿತು. ಕಮ್ಮಾಸುರ, ನಿನ್ನ ತಪಸ್ಸನ್ನು ಮೆಚ್ಚಿ ಬಂದಿರುವೆ. ಬೇಕಾದ ವರವನ್ನು ಕೇಳು. ಏನು ಕೇಳಿದರೂ ಕೊಡುವೆಯ ಮೃತ್ಯುಂಜಯ? ಕೇಳು, ಬೇಗ ಕೇಳು ಕಮ್ಮಾಸುರ. ಅಮೃತಗಳಿಗೆ ಮೀರುತ್ತಿದೆ. ನನಗೆ ದೇವತೆಗಳು ಜಗನ್ಮಾತೆಯನ್ನು ಪ್ರಾರ್ಥಿಸಿ ನಿನ್ನ ಪತಿ ವರವನ್ನು ಕೇಳದ ಹಾಗೆ ಮೂಕನನ್ನಾಗಿ ಮಾಡಿದ್ದಾರೆ. ಶುಕ್ರಾಚಾರ್ಯರೇ, ನನ್ನ ಪತಿಗೆ ಮಾತು ಬರುವ ಹಾಗೆ ಮಾಡಿ. ದುಃಖಿಸದಿರು ಮಗಳೇ. ತಾಯೇ ವಾಗ್ದೇವಿ, ನಾನು ನನ್ನ ಶಕ್ತಿಯನ್ನೆಲ್ಲ ನನ್ನ ಶಿಷ್ಯನಿಗೆ ಧಾರೆ ಎರೆಯುತ್ತೇನೆ. ಅವರಿಗೆ ಮಾತು ಬರುವಂತೆ ಅನುಗ್ರಹಿಸು ತಾಯಿ. ನಾನು ಮಾತನಾಡುತ್ತಿದ್ದೇನೆ. ಗುರುದೇವ, ನಾನು ಮಾತನಾಡುತ್ತಿದ್ದೇನೆ. ಚಂದ್ರ, ನಾನು ಮಾತನಾಡುತ್ತಿದ್ದೇನೆ.
ನಾನು ಹೊರ ಕೇಳುವ ಆ ಸಮಯದಲ್ಲಿ ನನ್ನನ್ನು ಮೂಕನಾಗಿ ಮಾಡಿರುವ ಆ ದೇವತೆಗಳನ್ನು ಸದೆ ಬಡಿದು ಸಂಹರಿಸದಿದ್ದರೆ ನಾನು ಮೂಕಾಸುರನೇ ಅಲ್ಲ. ಏ ಮೂಕಾಸುರ, ನಿಲ್ಲು. ಯಾರು ನೀನು? ಎಲ್ಲಿ ಅವಿತುಕೊಂಡಿರುವೆ? ಧೈರ್ಯವಿದ್ದರೆ ನನ್ನ ಎದುರಿಗೆ ಬಾ. ಕೇವಲ ಒಂದು ಹೆಣ್ಣು, ನೀನು ನನ್ನನ್ನು ಸಂಹರಿಸುವೆಯಾ? ಎಲ್ಲಿರುವೆ? ಎಲ್ಲಿರುವೆ? ಬಾ, ಬಾ. ಒಂದು ಹೆಣ್ಣು ನೀನು. ನಾನು ನನ್ನ ಆರಾಧ್ಯ ದೈವ ಮೃತ್ಯುಂಜಯನಿಂದ ವರವನ್ನು ಪಡೆಯುವ ಸಮಯದಲ್ಲಿ ಕಪಟತನದಿಂದ ಮೂಕನಾಗಿ ಮಾಡಿದ ಅಂಬಿಕೆ